ಪೋಷಕರಾದವರು ಮಕ್ಕಳ ಮೇಲೆ ಎಷ್ಟು ನಿಗಾ ವಹಿಸಬೇಕು ಅನ್ನೋದು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದಿರುವ ಒಂದು ಹೃದಯ ವಿದ್ರಾವಕ ಘಟನೆ ಸಾಕ್ಷಿಯಾಗಿದೆ. ಯುಪಿಯ ಗಾಜಿಯಾಬಾದ್ನಲ್ಲಿ ಆನ್ಲೈನ್ ಗೇಮ್ನ ಬಲಿಗೆ 3 ಸಹೋದರಿಯರು ಬಲಿಯಾಗಿದ್ದಾರೆ. ಗಾಜಿಯಾಬಾದಿನ ಭಾರತ್ ಸಿಟಿ ಅಪಾರ್ಟ್ಮೆಂಟಿನ 9ನೇ ಮಹಡಿಯಿಂದ ಜಿಗಿದು 3 ಸಹೋದರಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪಾಕಿ ಅನ್ನೋ 12 ವರ್ಷದವಳು, ಪ್ರಾಚಿ ಅನ್ನೋ 14 ವರ್ಷದವಳು ಮತ್ತು ನಿಶಿಕಾ ಎಂಬ 16 ವರ್ಷದ ಸಹೋದರಿಯರು ಕೊರಿಯನ್ ಲವರ್ ಗೇಮ್ ಹುಚ್ಚಿನಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ತೀವ್ರವಾದ ಒಂಟಿತನ ಕಾಡುತ್ತಿದೆ ಎಂದು ತಮ್ಮ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ. ಬಾಲಕಿಯರ ಕೊಠಡಿಯಲ್ಲಿ ಡೆತ್ ನೋಟ್ ಮತ್ತು ಡೈರಿ ಪತ್ತೆಯಾಗಿದೆ. ಡೆತ್ ನೋಟ್ನ ಕೊನೆಯಲ್ಲಿ ಕ್ಷಮಿಸಿ ಅಪ್ಪ ಹಾಗೂ ಅಳುವ ಎಮೋಜಿ ಚಿತ್ರವನ್ನು ಬಿಡಿಸಿ 3 ಸಹೋದರಿಯರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಬಾಲಕಿಯರಿಗೆ ಕೆ-ಪಾಪ್ ಸಂಗೀತ, ಚಿತ್ರಗಳು ಮತ್ತು ಸಾಮಾಜಿಕ ಮಾಧ್ಯಮ ಕಂಟೆಂಟ್ಗಳ ಮೇಲೆ ಅತಿಯಾದ ಆಸಕ್ತಿ ಇತ್ತು ಎಂದು ಹಾಗೂ ಪೊಲೀಸರಿಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಬಾಲಕಿಯರು ತೀವ್ರ ಒಂಟಿತನ ಮತ್ತು ಮಾನಸಿಕ ನೋವಿನಿಂದ ಬಳಲುತ್ತಿದ್ದರು ಎಂದು ತಿಳಿದುಬಂದಿದೆ. ಇದು ಕೇವಲ ಒಂದು ಕುಟುಂಬದ ದುರಂತವಲ್ಲ, ಬದಲಾಗಿ ಇಂದಿನ ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುವ ಎಚ್ಚರಿಸುವ ಗಂಟೆಯಾಗಿದೆ. ಸಾಮಾಜಿಕ ಮಾಧ್ಯಮಗಳು, ಆನ್ಲೈನ್ ಗೇಮ್ಗಳು ಕಿರಿಯ ಪ್ರಾಯದ ಮಕ್ಕಳ ಬದುಕನ್ನು ಹೇಗೆಲ್ಲ ಮೂರಬಟ್ಟೆ ಮಾಡ್ತಿದೆ ಅಂತೇಳಿ ಗೊತ್ತಾಗ್ತದೆ. ಅದರಲ್ಲೂ ಕೊರಿಯನ್ ಗೇಮ್ಗಳಂತಹ ಲವರ್ ಗೇಮ್ಗಳು ಆನ್ಲೈನ್ ಹಾಗೂ ಪುಟ್ಟ ಹೆಣ್ಣು ಮಕ್ಕಳನ್ನು ವ್ಯಸನಕ್ಕೆ ಒಳಪಡಿಸಿ ಪೋಷಕರ ಮಾತನ್ನು ಕೇಳದಂತೆ ಮಾಡಿದ್ದಾರೆ. ಸದಾ ಕೊರಿಯನ್ ಆನ್ಲೈನ್ ಗೇಮ್ನಲ್ಲಿಯೇ ಮುಳುಗಿರಬೇಡಿ, ಸ್ವಲ್ಪ ಓದಿನ ಕಡೆನೂ ಗಮನ ಕೊಡಿ ಅಂತ ಹೇಳಿ ಅವ್ರ ತಂದೆ ತಾಯಿ ಬುದ್ಧಿಮತ್ನ ಹೇಳಿದ್ದಾರೆ. ಆದರೆ ಆ ಮಕ್ಕಳು ಹೇಳಿದ ಮಾತಿನಿಂದಲೇ ಮನನೊಂದು ತಾವು ವಾಸವಿದ್ದ ಅಪಾರ್ಟ್ಮೆಂಟಿನ 9ನೇ ಮಹಡಿಯಿಂದ ಜಿಗಿದು ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. ಏನಿದು ಕೊರಿಯನ್ ಲವರ್ ಗೇಮ್? ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದು ದುರ್ಬಲ ಮನಸ್ಸನ್ನ ಏನು ಹೊಂದಿರ್ತಾರೆ ಅವರಿಗೆ ಪ್ರಾಣಾಂತಿಕವಾದ ಆನ್ಲೈನ್ ಗೇಮ್ ಆಗಿದೆ ಅಂತೇಳಿ ಸಾಮಾಜಿಕ ಜಾಲತಾಣಗಳಿಂದ ತಿಳಿದು ಬಂದಿದೆ. ಈ ಗೇಮ್ ಏನಿದೆ 15 ಬಗೆಯ ಟಾಸ್ಕ್ ಅನ್ನು ನೀಡುತ್ತೆ. ಈ ಟಾಸ್ಕ್ನ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಆ ಗೇಮ್ಗೆ ಮಕ್ಕಳು ಸಂಪೂರ್ಣವಾಗಿ ಅಡಿಕ್ಟ್ ಆಗ್ತಾರೆ. ಅದರಲ್ಲೂ ಈ ಬ್ಲೂ ವೇಲ್ ಚಾಲೆಂಜ್ ಅನ್ನೋದೇನಿದೆ ಅದೊಂದು ದೊಡ್ಡ ಮಾರಣಾಂತಿಕವಾದ ಒಂದು ಗೇಮ್ ಆಗಿದೆ. ಈ ಥರದ ಗೇಮ್ಗಳು ಚಿಕ್ಕ ಮಕ್ಕಳ ಮನಸ್ಥಿತಿನ ಹಾಳು ಮಾಡಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಒಂದು ಮೋಟಿವ್ ಮಾಡ್ತಿದೆ. ಇನ್ನು ಆತ್ಮಹತ್ಯೆ ವಿಷಯಕ್ಕೆ ಬಂದರೆ, ಅವರು ವಾಸವಾಗಿದ್ದ ಅಪಾರ್ಟ್ಮೆಂಟಿನ 9ನೇ ಮಹಡಿಯಿಂದ ಆ 3 ಜನ ಮಕ್ಕಳು ಒಂದು ಪ್ಲಾಸ್ಟಿಕ್ನ ಚೇರ್ ಹಾಕ್ಕೊಂಡು ಕಿಟಕಿಯಿಂದ ಒಬ್ಬರಾದ ಮೇಲೆ ಒಬ್ಬರು ಜಿಗಿದು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಇನ್ನು ಈ ಘಟನೆ ನಡೆದ ಮೇಲೆ ಅಲ್ಲಿನ ಸ್ಥಳೀಯ ಪೊಲೀಸರು ಪ್ರಕರಣ ದಾಖಲೆ ಮಾಡಿಕೊಂಡು ತನಿಖೆನ ಶುರು ಮಾಡಿದ್ದಾರೆ. ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇವರ ಮಕ್ಕಳಿಗೆ ಫೋನ್ ಹೆಂಗೆ ಸಿಕ್ತು ಅಂತಂದರೆ, ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಆಗಿರೋ ಕಾರಣ ಆನ್ಲೈನಲ್ಲಿ ಕ್ಲಾಸ್ ಕೇಳೋಕ್ಕೋಸ್ಕರ ಇವ್ರ ತಂದೆ ತಾಯಿ ಇವರಿಗೆ ಮೊಬೈಲ್ನ ತಂದುಕೊಟ್ಟಿರ್ತಾರೆ. ಆದರೆ ಆ ಮಕ್ಕಳು ಓದೋದನ್ನು ಬಿಟ್ಟು ಆನ್ಲೈನ್ ಗೇಮು ಮತ್ತು ಕೊರಿಯನ್ ಗೇಮ್ಗೆ ಅಡಿಕ್ಟ್ ಆಗಿ ಓದೋದ್ರಲ್ಲಿ ಸಂಪೂರ್ಣವಾಗಿ ಹಿಂದೆ ಉಳಿದಿರ್ತಾರೆ. ಆಗ ಈ ತಂದೆ ತಾಯಿರೋ ಏನಿರ್ತಾರೆ ಅವರು ಇದು ಗೇಮ್ ಒಂದೇ ಬಿಟ್ಟು ಓದೋದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ ಅಂತೇಳಿ ಹೇಳ್ತಾರೆ. ಅವರು ಆಗ ಹೇಳಿದ್ದೆ ಅವರ ಆತ್ಮಹತ್ಯೆ ಮಾಡ್ಕೊಳೋಕ್ಕೆ ಒಂದು ಕಾರಣ ಆಗಿದೆ ಅಂತೇಳಿ ತನಿಖೆಯಿಂದ ತಿಳಿದು ಬಂದಿದೆ.